Knowledge Park, the creative school, school for quality and innovative education. Highlight Industry, AAC Blocks. Construct your dream home with quality products. KRK Giri, Silk and Sari. इधर एमपी भगवंत खोबा को लोकसभा इलेक्शन 2024 का उम्मीदवार बनाने पर एमएलए की प्रेस मीट। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। बसव कल्याण भारतीय जनता पार्टी ऑफिस में 23 फरवरी 2024 को बीदर एमपी भगवंत खोबा को बीजेपी पार्टी ने तीसरी बार बीदर लोकसभा का उम्मीदवार बनाया, जिसको लेकर बसव कल्याण बीजेपी ऑफिस में एमएलए शनु सालगार ने प्रेस मीट करते हुए बताया कि पिछली बार बीदर डिस्ट्रिक्ट के बसव कल्याण से सबसे ज्यादा वोट मिले थे। इस बार उससे भी ज्यादा वोट मिलेंगे और तीसरी बार भगवंत खोबा की जीत होगी। कहा कि कांग्रेस सरकार की जो स्कीम है वो झूठी है, वो ज्यादा दिन नहीं चलेगी। इस देश में एक ही गारंटी है, वो मोदी गारंटी, वो गारंटी चलेगी। इस मौके पर बीजेपी डिस्ट्रिक्ट प्रेसिडेंट सोमनाथ पाटिल, इधर एमपी भगवंत खोबा, तालुका प्रेसिडेंट अशोक वकारे, सिटी प्रेसिडेंट अरविंद मुत्ते, एक्स एमएलए डॉक्टर एमजी मुळे, बीजेपी लीडर अनिल भुसारे, रवि चंदन केरे, बीजेपी स्टेट एग्जीक्यूटिव मेंबर दीपक गायकवाड़, इसके अलावा बीजेपी लीडर और कार्यकर्ता मौजूद रहे। बसव कल्याण भारतीय जनता पार्टी वतीಯಿಂದ ನಮ್ಮ अधिकृत अभ्यर्थी सन्मान्य श्री भगवंत खुबार ಅವರಿಗೆ बसव कल्याण ग्वालियर कट पीस सेंटर, लिलियन और कॉटन कट पीस भी यहाँ पर मिलता है। बैतुल माल बसव कल्याण की अपील, अपनी ज़कात, सदका, अतियात देकर गुरबा की करे मदद। ವಿಧಾನಸಭಾ ಮತಕ್ಷೇತ್ರದ ವತಿಯಿಂದ ಏನು ಕಳೆದ ಸಲ ಇಡೀ ಜಿಲ್ಲೆಯಲ್ಲೇ ಅತ್ಯಂತ ದಾಖಲೆ ಮತಗಳ ಅಂತರದಿಂದ ಗೆಲ್ಲಲಿಕ್ಕೆ ಸಹಕಾರಿಯಾದಂಥ ಕ್ಷೇತ್ರ ಇದು ಬಸವ ಕಲ್ಯಾಣ। ಈ ಸಲನೂ ಕೂಡ ಇದಕ್ಕಿಂತ ಪೂರ್ವದಲ್ಲಿ ನಡೆದ ಸಭೆಯಲ್ಲಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ, ಮತ್ತೆ ಭಗವಂತ್ ಖುಬಾರ್ ಅವರು ಬೀದರ್ನ 3ನೇ ಬಾರಿ ಸಂಸದರಾಗಬೇಕು, ಈ ದೇಶ ಕಂಡಂಥ ಮಹಾನ್ ರಾಷ್ಟ್ರ ನಾಯಕರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ನಮ್ಮೆಲ್ಲ ಅತ್ಯಂತ ಪ್ರಮುಖ ಕಾರ್ಯಕರ್ತರ ಸಭೆಯನ್ನು ಮಾಡೋದ್ರ ಮುಖಾಂತರ ವಿನಂತಿಯನ್ನು ಮಾಡಿದ್ದೇವೆ, ಸಲಹೆಯನ್ನು ಕೊಟ್ಟಿದ್ದೇವೆ। ನನಗೆ ವಿಶ್ವಾಸ ಇದೆ, ಕಾಂಗ್ರೆಸ್ ಏನು ಈ ಕೊಟ್ಟಿ ಮತ್ತು ಸುಳ್ಳು ಗ್ಯಾರಂಟಿಗಳ ಮುಖಾಂತರ ಅಧಿಕಾರಕ್ಕೇರಿತ್ತು, ಈಗಾಗಲೇ ಜನರ ವಿಶ್ವಾಸವನ್ನು ಅವರು ಕಳೆದುಕೊಂಡಿದ್ದಾರೆ। ಈ ದೇಶದಲ್ಲಿ, ಈ ನಾಡಿನಲ್ಲಿ Thakur Construction and Traders, all types of building materials, assist collection, special for marriage function wears and kids wear. Sai Mobile, all mobiles available here. ಅದು ಯಾವುದಾದರೂ ಒಂದೇ ಗ್ಯಾರಂಟಿ ನಡೆಯುವುದು ಅಂದರೆ ಅದು ಮೋದಿಯವರ ಗ್ಯಾರಂಟಿ। ಹಾಗಾಗಿ ನಮ್ಮೆಲ್ಲರ ಬಯಕೆಯಂತೆ ಈ ಸಲನೂ ಕೂಡ ಮತ್ತೆ ಲಕ್ಷಾಂತರ ಮತಗಳ ಅಂತರದಿಂದ ಭಗವಂತ್ ಖುಬಾರ್ ಅವರು ಮತ್ತೆ ಲೋಕಸಭಾ ಸದಸ್ಯರಾಗಿ ಹ್ಯಾಟ್ರಿಕ್ ವಿಜಯವನ್ನು ದಾಖಲೆ ಅಂತರದಿಂದ ಗೆಲ್ತಾರೆ। ಕೋಟಿ ಕೋಟಿ ಜನರ ನಿರೀಕ್ಷೆ ಏನಿದೆ, ಮತ್ತು ನಾವು ಪ್ರಧಾನಮಂತ್ರಿಯನ್ನಾಗಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರನ್ನು ನೋಡಬೇಕಂತಕ್ಕಂಥ ಕೋಟಿ ಕೋಟಿ ಭಾರತೀಯರ ಬಯಕೆ, ಕನಸು ನನಸಾಗ್ತದೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ। ಇದ್ರ ಜೊತೆಗೆ ಒಂದಲ್ಲ ಎರಡಲ್ಲ ಸಾವಿರಾರು ಯೋಜನೆಗಳು ಬಡವರ ಮನೆ ಬಾಗಿಲಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಅದು ಯಾರೇ ಮಾಡಿದ್ದಾರಂದ್ರೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು। ಹಾಗಾಗಿ ನನಗೆ ವಿಶ್ವಾಸ ಇದೆ, ಏನು ಈ ನಾಡಿನಲ್ಲಿ, ಈ ದೇಶದಲ್ಲಿ ರಾಮನ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕಂತಕ್ಕಂಥದ್ದು ಸುಮಾರು 500 ವರ್ಷಗಳ ಕನಸಾಗಿತ್ತು। ಈ ದೇಶದಲ್ಲಿ ಆರ್ಟಿಕಲ್ 371 ಹೊಡೆದು ಹಾಕಬೇಕು, ಇಡೀ ದೇಶ ಒಂದು ಅಂತಕ್ಕಂಥ ಕಲ್ಪನೆ ತರಬೇಕಂತಕ್ಕಂಥದ್ದು ಕೋಟಿ ಕೋಟಿ ಜನರ ಭಾವನೆಯಾಗಿತ್ತು। ಇಂಥ ಯಾವ ಜನರು ತಮ್ಮ ಕನಸಿನಲ್ಲಿ ಕೂಡ ಈ ಕೆಲಸ ಇದೀಗ ತಾನೇ ಆಗ್ತದೋ ಇಲ್ಲ ಅಂತಕ್ಕಂಥ ಅನೇಕ ವರ್ಷಗಳಿಂದ ಕನಸು ಕಂಡಿದ್ದು ಈಗ ನನಸಾಗಿದ್ದು ನಿಜವಾಗ್ಲೂ ಕೂಡ ಅಚ್ಚರಿ ಪಡ್ತಕ್ಕಂಥ ವಿಷಯ। ನರೇಂದ್ರ ಮೋದಿಯವರಿಗೆ ಬರೀ ಒಬ್ಬ ಶರಣು ಸಲಗರ್, ಬರೀ ಭಗವಂತ್ ಖುಬಾ, ಸೋಮನಾಥ್ ಪಾಟೀಲ್ ವರ್ಣನೆ ಮಾಡೋದಲ್ಲ, ಇಡೀ ಜಗತ್ತಿನ ಅಮೇರಿಕಾದ ಅನೇಕ ರಾಷ್ಟ್ರೀಯ ನಾಯಕರು ಕೂಡ ಹೊಗಳ್ತಕ್ಕಂಥದ್ದು ಬಹುತೇಕ ಎಲ್ಲ ಮಾಧ್ಯಮದವರಿಗೂ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ। ಹಾಗಾಗಿ ಸ್ನೇಹಿತರೆ, ಈ ಸಲ ನಮಗೆ ವಿಶ್ವಾಸ ಇದೆ, ಮತ್ತೆ ನಾವು ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದಿಂದ ಸನ್ಮಾನ್ಯ ಶ್ರೀ ಭಗವಂತ್ ಖುಬಾರ್ ಅವರಿಗೆ ಅತ್ಯಂತ ಹೆಚ್ಚಿನ ಮತಗಳು ನಾವು ಕೊಡೋದ್ರ ಮುಖಾಂತರ
ಅವರ ಗೆಲುವಿಗೆ ನಾವು ಕಾರಣರಾಗ್ತೇವೆ. 100ಕ್ಕೆ 100 ಇಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿಯನ್ನು ದಾಖಲೆ ಮತಗಳಿಂದ ನಾವು ಸೋಲಿಸ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಡ್ತೇನೆ. ಧನ್ಯವಾದಗಳು. ಸರ್, ಒಳ ಜಗಳ ಸಂಧಾನ ಆಗಿದೆಯಾ? ಅವಾಗೆ ಆಗೋಗಿದೆ, ಏನು ಜಗಳ ಏನು ನಮ್ಮ ಕಡೆ ಏನಿದ್ದಿಲ್ಲ. ಸಾಮಾನ್ಯವಾಗಿ ಒಂದು ಮನೆಯೊಳಗೂ ಕೂಡ ಅಣ್ಣ ತಮ್ಮದಿರು ಜಗಳ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತದು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ದಿದ್ದು ನಿಜ. ಆದರೆ ನಾವೆಲ್ಲ ಭಿನ್ನಾಭಿಪ್ರಾಯಗಳನ್ನು ನಾವು ತೆಗೆದು ಒಮ್ಮನಸ್ಸಿನಿಂದ ನಾವೆಲ್ಲರೂ ಒಂದಾಗಿ ಭಗವಂತ ಕುಮಾರ್ ಅವರಿಗೆ ಏನು ನಮ್ಮ ಪಕ್ಷದ ನಾಯಕರು JP ನಡ್ಡಾ ಸಾಹೇಬರು, ಸನ್ಮಾನ್ಯ ಶ್ರೀ ಮೋದಿಯವರು, ಅಮಿತ್ ಶಾ ಅವರು ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ನಾವು ಪ್ರಾಮಾಣಿಕವಾಗಿ ಅವರಿಗೆ ಅಭ್ಯರ್ಥಿ ಅಂತೇಳಿ ನಾವು ಒಪ್ಪಿಕೊಂಡು ಈ ಸಲ ಅವ್ರ ಗೆಲುವಿಗೆ ನಾವು ಸಹಾಯಕಾರಿ ಆಗ್ತೀವಿ. ಎಷ್ಟು ಲೀಡ್ ಕೊಡ್ಬೋದು ಬಸವಕಲ್ಯಾಣ? ಕಳೆದ ಸಲ ಅವರಿಗೆ ಬೀದರ್ ಜಿಲ್ಲೆಯೊಳಗೆ ಹೈಯೆಸ್ಟ್ ಲೀಡ್ ಕೊಟ್ಟಿದ್ದ ಕ್ಷೇತ್ರ ಇದು 38,000. ಅದಕ್ಕಿಂತ ಹೆಚ್ಚಿನ ಲೀಡ್ ಕೊಡ್ಬೇಕಂತಕ್ಕಂಥ ಆಶೆ ನಮ್ಮದಾಗಿದೆ. ಅಲ್ಲ, ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು ಆರ್ ಅಶೋಕ್ ನಾಳೆ ಬರ್ತಾ ಇರೋದು ಈ ಸಂಧಾನ ಮಾಡೋಕ್ಕೋಸ್ಕರನೇ. ನಾನೇ ಹೇಳ್ತಾ ಇದ್ದೀನಲ್ರಿ, ಯಾವುದೇ ರೀತಿ ನಮ್ಮ ಕಡೆ ತೊಂದರೆ ಇಲ್ಲ. ನಾವೆಲ್ಲರೂ ಇವತ್ತು ಬೆಳಗ್ಗೆಯಿಂದ ಅವ್ರ ಜೊತೆ ನಾವೇ ಇದ್ದೀವಿ. ತೊಂದರೆಯಲ್ಲಿ ಬರ್ತದೆ ಪ್ರಶ್ನೆ? ಅಲ್ಲ, ಅಭ್ಯರ್ಥಿ ಒಬ್ಬರೇ ಅಥವಾ ಇಲ್ಲಿವರೆಗೆ ಬಿಜೆಪಿ ನಾಯಕರ ಜೊತೆ ಇಲ್ಲ. ನಾನು ಇಲ್ಲಿವರೆಗೆ ನಮ್ಮ ಅಭ್ಯರ್ಥಿ ಬಗ್ಗೆ ಎಲ್ಲಾದರೂ ಮಾಧ್ಯಮದ ಎದುರು ಬಂದು ನಾನು ಮಾತಾಡಿಲ್ಲ. ಏನೋ ನಮ್ಮನೊಳಗೆ ಅವ್ರೊಳಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ದು ಅವು ಎಲ್ಲ ಬಗೆಹರಿಸ್ಕೊಂಡಿದ್ದೀವಿ. ನಾವು ಬಗೆಹರಿಸಿ ಒಗ್ಗಟ್ಟಿಗಾಗಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ. ಕಾರ್ಯಕರ್ತರಲ್ಲೂ ಕೂಡ ಅಸಮಾಧಾನ ಇಟ್ಟು ಚಲೋ ಧನ್ಯವಾದ. ಧನ್ಯವಾದಗಳು.